ಗತದಲ್ಲಿ ನಾವು ತೆಗೆದುಕೊಂಡ ನಿರ್ಣಯಗಳ ಮೇರೆಗೆ ಆಗಿದ್ದೇವೆ. ನಾಳೆ ಏನಾಗ್ಲಿಕ್ಕಿದ್ದೇವೋ ಅದು ಈ ದಿನ ತೆಗೆದುಕೊಳ್ಳುವ ನಿರ್ಣಯಗಳ ಮೇಲೆ ಆಧಾರಗೊಂಡಿರುತ್ತದೆ. ನಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳು ಒಂದು ಪರಿಸ್ಥಿತಿಗಳ ಮೇಲಾದರೂ ಆಧಾರಗೊಂಡಿರುತ್ತವೆ, ಇಲ್ಲವೇ ಪರಿಶುದ್ಧಾತ್ಮ ದೇವರ ಮೇಲೆ ಆಧಾರಗೊಂಡ ನಿರ್ಣಯಗಳಾಗಿರ್ತವೆ. ಜಾಗ್ರತೆಯಿಂದ ಕೇಳ್ರಿ. ಪರಿಸ್ಥಿತಿಗಳ ಆಧಾರದ ಮೇರೆಗೆ ಒಂದು ವೇಳೆ ನಿರ್ಣಯ ತೆಗೆದುಕೊಳ್ಳುವುದಾದರೆ ಅದು ಎಷ್ಟು ಪ್ರಮಾದವೆಂದು, ಕರ್ತನ ಮೇಲೆ ಆಧಾರಗೊಂಡು ನಿರ್ಣಯ ತೆಗೆದುಕೊಳ್ಳುವುದಾದರೆ ಅದು ಎಷ್ಟು ಪ್ರತ್ಯೇಕವಾದದ್ದೆಂದು, ಎಂತಹ ಪ್ರತಿಫಲವನ್ನು ನಾವು ನೋಡುತ್ತೇವೆಂದು, ಎಷ್ಟು ಫಲಭರಿತವಾಗಿರುತ್ತದೆ ಎಂದು ಈ ಎರಡು ವಿಷಯಗಳನ್ನು ಹಂಚಿಕೊಳ್ತೇನೆ. ಪರಿಸ್ಥಿತಿಯ ಮೇಲೆ ಆಧಾರಗೊಂಡ ವ್ಯಕ್ತಿಯ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಒಂದಾನೊಂದು ಊರಲ್ಲಿ ಒಂದು ಕುಟುಂಬ ಇತ್ತಂತೆ. ಆ ಕುಟುಂಬದಲ್ಲಿ ಇಬ್ಬರು ವ್ಯಕ್ತಿಗಳಿದ್ರು. ಒಬ್ಬನೇನೋ ದೊಡ್ಡಪ್ಪ, ಇನ್ನೊಬ್ಬನೇನೋ ಮಗನಿಗೆ ಸಮಾನನಾಗಿರುವಂತಹ ಆ ವ್ಯಕ್ತಿಯಾಗಿದ್ದ. ಇವರಿಬ್ಬರಿಗೂ ಕುಟುಂಬ ಇವೆ. ದೊಡ್ಡಪ್ಪನಿಗೂ ಕುಟುಂಬ ಇದೆ, ಹೆಂಡತಿ ಇದ್ದಾಳೆ. ಹಾಗೆಯೇ ಅವನ ಸುತ್ತಲೂ ಕೆಲಸಗಾರರಿದ್ದಾರೆ. ಆಸ್ತಿವಂತನಾಗಿದ್ದಾನೆ. ಈಗ ಆ ದೊಡ್ಡಪ್ಪನನ್ನು ನೋಡಿ ಹಿಂಬಾಲಿಸಿ ಹೋಗುತ್ತಿರುವಂತಹ ಮಗನಿಗೆ ಸಮಾನನಾಗಿರುವಂತಹ ಆ ವ್ಯಕ್ತಿಯ ಕುಟುಂಬ ಕೂಡ ದೊಡ್ಡಪ್ಪನ ಜೊತೆಗೆ ಹೋಗುತ್ತಾ ಇತ್ತು. ಈ ದೊಡ್ಡಪ್ಪನಿಗೆ ಬಹಳ ಆಸ್ತಿ ಇತ್ತು, ಬಹಳಷ್ಟು ಜನ ಕೆಲಸಗಾರರಿದ್ರು. ದೊಡ್ಡಪ್ಪನನ್ನು ಹಿಂಬಾಲಿಸುವ ಮಗನಿಗೆ ಸಮಾನನಾದವನು ಕೂಡ ಸ್ವಲ್ಪ ಆಸ್ತಿಯನ್ನು ಕೂಡಿಸಿಟ್ಟುಕೊಳ್ತಾನೆ. ದೊಡ್ಡಪ್ಪನ ಜೊತೆಗಿರುವಂತಹ ಕೆಲಸಗಾರರೊಂದಿಗೆ ಆ ಮಗನಿಗೆ ಸಮಾನನಾಗಿರುವ ಕೆಲಸಗಾರರೊಂದಿಗೆ ಸ್ವಲ್ಪ ಜಗಳ ಉಂಟಾಗುತ್ತೆ. ಅವನು ದೊಡ್ಡಪ್ಪ ಆಗಿರೋದ್ರಿಂದ ಕರೆದು, ನೋಡು ಮಗನೇ, ನಾವು ಬಂಧುಗಳಾಗಿದ್ದೇವೆ. ನಾವು ಯಾರು? ಬಂಧುಗಳಾಗಿದ್ದೇವೆ. ಹೀಗೆ ಬಂಧುಗಳಾಗಿರುವ ನಮ್ಮ ಮಧ್ಯ ಜಗಳಗಳು ಇರಬಾರದು. ಆದಿಕಾಂಡ 13ನೇ ಅಧ್ಯಾಯ 8ನೆಯ ವಚನ ಓದುತ್ತಾ ಇದ್ದೇನೆ, ಕೇಳಿರಿ. ಹೀಗಿರಲಾಗಿ ಅಬ್ರಹಾಮನ ಹೆಸರು ಆಗ ಅಬ್ರಾಮನು ಎಂಬುದಾಗಿತ್ತು. ಆದದ್ದರಿಂದ ಅಬ್ರಾಮನು ಎಂದು ಕರೆಯಲಾಗ್ತಿತ್ತು. ಅಬ್ರಾಮನು, ನಾವು ಬಂಧುಗಳಾಗಿರುವುದರಿಂದ ನನಗೂ ನಿನಗೂ, ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳಗಳು ಇರಬಾರದು. ಒಬ್ಬ ಆತ್ಮೀಕನಿಗಿರುವ ಮನಸ್ತತ್ವ ಎಂಥದೆಂದು ಇಲ್ಲಿ ನಾವು ನೋಡ್ತೇವೆ. ಆತ್ಮೀಕರು ಕಲಹ ಪ್ರಿಯರು ಅಲ್ಲವೇ ಅಲ್ಲ. ಜಗಳಾಡುವುದಕ್ಕಾಗಿ ಕಾಲು ಕೆರೆಯುವುದು, ಇಲ್ಲವೇ ಜಗಳಾಡುವುದು, ಸಣ್ಣ ಸಣ್ಣ ವಿಷಯಕ್ಕೆ ಕಚ್ಚಾಡೋದು, ಇದು ಸಾಧಾರಣವಾಗಿ ಆತ್ಮೀಕರಲ್ಲಿ ಕಾಣಿಸುವ ಲಕ್ಷಣವಲ್ಲ. ಬೈಬಲ್ ಹೇಳುತ್ತದೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳಾಗಿದ್ದಾರೆ. ಒಂದು ದಂಪತಿಯವರು ನನ್ನ ಬಳಿಗೆ ಬಂದು ತಮ್ಮ ಕುಟುಂಬ ಸಮಸ್ಯೆದ ಬಗ್ಗೆ ಹಂಚಿಕೊಳ್ತಾ ಇದ್ರು. ಹೆಂಡತಿ ಹೇಳ್ತಾಳೆ, ನನ್ನ ಗಂಡ ಸ್ವಲ್ಪವೂ ಆತ್ಮಿಕನಲ್ಲಣ, ದೇವರನ್ನು ಲೆಕ್ಕಿಸುವುದೇ ಇಲ್ಲ, ದೇವರಂದ್ರೆ ಭಯವೇ ಇಲ್ಲಣ, ಬಾಯಿಗೆ ಬಂದಂತೆ ಮಾತಾಡ್ತಾರೆ ಅಣ್ಣ, ಸಭೆಗೆ ಬಾ ಅಂದ್ರೆ ಬರೋದಿಲ್ಲಣ, ಒಟ್ಟಿಗೆ ಪ್ರಾರ್ಥಿಸೋಣ ಅಂದ್ರೆ ಪ್ರಾರ್ಥಿಸಲಣ, ಈ ಮನುಷ್ಯನೊಂದಿಗೆ ನಾನು ಸಂಸಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಣ್ಣ, ನನ್ನಿಂದ ಆಗಲ್ಲ ಅಣ್ಣ ಎಂದು ಹೇಳಿದಳು. ನನ್ನ ಗಂಡನ ನಿಮಿತ್ತ ನನಗೆ ಪ್ರಶಾಂತತೆ, ಸಮಾಧಾನ ಇಲ್ಲದಂತೆ ಆಗ್ತಾ ಇದೆ. ಅಷ್ಟಕ್ಕೂ ಸ್ವಲ್ಪವೂ ಮಾತಾಡಲು ಮನಸ್ಸಾಗ್ತಿಲ್ಲ. ಅಂದಾಗ, ಆಯ್ತಮ್ಮ ಸರಿ, ಒಂದು ಪ್ರಶ್ನೆ ಕೇಳ್ತೇನೆ, ಆ ಪ್ರಶ್ನೆಗೆ ಉತ್ತರ ಕೊಡುವಿಯಾ ಅಂದಾಗ, ಹೇಳಿ ಅಣ್ಣ ಅಂದಳು. ನಿಮ್ಮಿಬ್ಬರಲ್ಲಿ ಒಳ್ಳೆ ಆತ್ಮಿಕರು ಯಾರು? ನಾನೇ ಅಣ್ಣ ಅಂದಳು. ಹಾಗಾದ್ರೆ ನೀನೇ ಒಳ್ಳೆ ಆತ್ಮಿಕಳಾಗಿದೆಯಾ? ಹೌದಣ್ಣ, ನಾನೇ ಆತ್ಮಿಕಳಾಗಿದ್ದೇನೆ. ಸಭೆಗೂ ಕೂಡ ಅವನು ಬರಲ್ಲಣ್ಣ. ಆಯ್ತಮ್ಮ ಸರಿ, ನೀನು ಆತ್ಮಿಕಳಾಗಿರೋದ್ರಿಂದ ನಾನು ನಿನ್ನ ಗಂಡನಿಗೆ ಹೇಳೋದಕ್ಕಿಂತ ನಿನಗೆ ಹೇಳೋದು ಬೆಟರ್ ಅಮ್ಮ. ಇಲ್ಲ ಅಣ್ಣ, ನನಗಲ್ಲ ಹೇಳ್ಬೇಕಾದದ್ದು, ಇವ್ರಿಗೆ ಹೇಳ್ರಿ ಮೊದಲು. ನೀವು ಯಾರಿಗೆ ಹೇಳ್ಬೇಕು? ಈತನಿಗೆ ಹೇಳ್ರಿ. ಈಗ ನೀವು ನನಗೆ ಹೇಳ್ರಿ. ಮಾತು ಕೇಳುವವರಿಗೆ ಬುದ್ಧಿ ಹೇಳ್ಬೇಕಂತೀರ, ಮಾತು ಕೇಳೋದವರಿಗೆ ಬುದ್ಧಿ ಹೇಳ್ಬೇಕಂತೀರ? ಹೇಳಿ, ಏನಂತೀರಿ ನೀವು? ಒಳ್ಳೆಯವರಿಗೆ ಹೇಳಿದ್ರೆ ಕೇಳ್ತಾರೆ, ಕೆಟ್ಟವರಿಗೆ ಹೇಳಿದ್ರೆ ಕೇಳ್ತಾರಂತೀರಾ? ಆ ಸಹೋದರಿ ತಿಳಿಯಪಡಿಸಿದಾಳೆ ಏನೆಂದು. ಗಂಡ ಒಳ್ಳೆಯವನಲ್ಲವೆಂದು, ಆಕೆ ಒಬ್ಳೆ ಬಹಳ ಒಳ್ಳೆಯವಳೆಂದು. ಹಾಗಾಗಿ ಈಗ ನಾನು ಯಾರಿಗೆ ಹೇಳ್ಬೇಕು? ಒಳ್ಳೆಯವರಿಗೆ ಹೇಳ್ಬೇಕೋ ಇಲ್ಲವೇ ಕೆಟ್ಟವರಿಗೆ ಹೇಳ್ಬೇಕು? ಹೇಳ್ತೇನೆ ಕೇಳ್ರಿ. ಕೆಟ್ಟವರಿಗೆ ಬುದ್ಧಿ ಹೇಳಿದ್ರೆ ಕೇಳ್ತಾರೋ? ಕೇಳೋದಿಲ್ಲ. ಅದಕ್ಕೆ ನಾನು ಹೇಳ್ದೆ, ನೋಡಮ್ಮ, ನೀನ್ ಬಹಳ ಆತ್ಮಿಕಳಲ್ಲವೋ? ಹೌದಣ್ಣ, ನಾನು ಬಹಳ ಆತ್ಮಿಕಳು. ಬೈಬಲ್ ಹೇಳುವುದೇನೆಂದರೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳಾಗುವರು. ಅಂದ್ರೆ ಈಗ ನಿನ್ನ ಕುಟುಂಬದಲ್ಲಿ ಸಮಾಧಾನ ಬೇಕಾಗಿರೋದಾದ್ರೆ, ನಿನ್ನ ಕುಟುಂಬದಲ್ಲಿ ಪ್ರಶಾಂತತೆ ಬೇಕಾದ್ರೆ ಅದು ಯಾರ ಕೈಯಲ್ಲಿದೆ? ಅಮ್ಮ, ನಿನ್ನ ಕೈಯಲ್ಲಿದೆ ಅಂದೆ. ಬನ್ನಿ ನೋಡೋಣ, ಮತ್ತಾಯ 5ನೇ ಅಧ್ಯಾಯ 9ನೇ ವಚನ. ಸಮಾಧಾನ ಪಡಿಸುವವರು ಧನ್ಯರು ಅಂದರೆ ಆಶೀರ್ವದಿಸಲ್ಪಟ್ಟವರು. ಇಂಗ್ಲಿಷ್ ನಲ್ಲಿ ಇರೋದೇನೆಂದ್ರೆ, ಬ್ಲೆಸ್ಡ್ ಆರ್ ದೋಸ್
ಬ್ರಿಂಗ್ ಪೀಸ್ ಆರ್ ಆಡ್ ಪೀಸ್ ಆರ್ ಸೀಕ್ ಪೀಸ್. ಸಮಾಧಾನ ಪಡಿಸುವವರು ಧನ್ಯರು, ಅಂದರೆ ಅವರು ಆಶೀರ್ವದಿಸಲ್ಪಟ್ಟವರು. ಕೇಳ್ತಾ ಇದ್ದೀರಾ? ಸಮಾಧಾನ ಪಡಿಸುವಂಥದ್ದು ಎಲ್ಲರಿಂದಲೂ ಸಾಧ್ಯವಿಲ್ಲ, ಕೆಲವರಿಗೆ ಮಾತ್ರ ಸಾಧ್ಯ. ಆ ಕೆಲವರು ಯಾರೆಂದರೆ ದೇವರಿಂದ, ಮುಂದೆ ಹೇಳ್ರಿ, ದೇವರಿಂದ ಆರಿಸಲ್ಪಟ್ಟಂಥವರು, ದೇವರಿಂದ ಆಶೀರ್ವದಿಸಲ್ಪಟ್ಟಂಥವರಿಗೆ ಮಾತ್ರವೇ ಸಾಧ್ಯ. ಬೈಬಲ್ ಹೇಳುತ್ತದೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು. ಆ ಸಹೋದರಿಗೆ ನಾನು ಹೇಳಿದ್ದೇನೆ ಅಂದ್ರೆ, ಅಮ್ಮ, ನೀವು ಆತ್ಮಿಕಳಾಗಿರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಇರಬೇಕಾದರೆ ಅದು ನಿಮ್ಮ ಕೈಯಲ್ಲಿದೆ ಅಂದೆ. ನನ್ನ ಕೈಯಲ್ಲಿ ಏನಿದೆ ಅಣ್ಣ? ಈ ನನ್ನ ಗಂಡ ಬಹಳ ದುರ್ಮಾರ್ಗಿ ಎಂದು ಮತ್ತೆ ಶುರು ಮಾಡ್ಕೊಂಡಳು. ಆಗ ಕೊನೆಯದಾಗಿ ಒಂದು ಮಾತು ಕೇಳಿದೆ, ನೀವೇನ್ ಅಂದ್ಕೊಳ್ಬೇಡಿ ಅಮ್ಮ, ನಿಮ್ಮಿಬ್ಬರಲ್ಲಿ ಯಾರು ಬಾಯಿ ತೆರೆದು ಬಹಳ ಮಾತಾಡ್ತೀರಿ ಅಂದ್ರೆ, ಸುಮ್ನೆ ಬಾಯಿ ತೆರೆದು ಬೈಯುವಂತಹ ಸ್ವಭಾವ ಯಾರಿಗಿದೆ ಎಂದು ಹೇಳ್ತೀರಾ ಅಂದೆ. ಎಂದು ಕೇಳಿದಾಗ, ಎಲ್ಲಿ ಗಂಡ ನನ್ನ ಬಾಯಿ ಸರಿಯಾದದ್ದಲ್ಲ, ಬೈತೇನೆ ಅನ್ನುತ್ತಾನೇನೋ ಅಂತ ಅಂದುಕೊಂಡೆ ನಾನು. ಆದರೆ ವಿಚಿತ್ರವೇನೆಂದರೆ, ಗಂಡ ಏನು ಮಾತಾಡುವುದಕ್ಕಿಂತ ಮುಂಚೆ ಹೆಂಡತಿ ಹೇಳಿದ್ದೇನೆಂದರೆ, ನಾನೇ ಸ್ವಲ್ಪ ದುಡುಕಿ ಮಾತಾಡ್ತೇನಣ್ಣ. ಅದು ಬೇರೆ ತಲೆ ಬಾಗಿಸಿ ನಾಚಿಕೆ ಪಡ್ತಾ ಇದ್ದಳು. ಎದಕ್ಕಾಗಿ? ಸ್ವಲ್ಪ ನಾನೇ ದುಡುಕಿ ಮಾತಾಡ್ತೇನಣ್ಣ. ಓಹೋ, ಇವಳಿಗೆ ಸ್ವಲ್ಪ ಆತ್ಮಿಕತೆ ಹೆಚ್ಚಾಗಿದೆ, ಅದರೊಂದಿಗೆ ಇನ್ನೊಂದು ಏನು ಹೆಚ್ಚಾಗಿದೆ, ಸ್ವಲ್ಪ ದುಡುಕಿ ಬೈಯೋದು ಕೂಡ ಹೆಚ್ಚಾಗಿದೆ. ಇದ್ದೀರಾ ಅಂತಹ ಸಿಸ್ಟರ್ಸ್ ಯಾರಾದ್ರೂ? ಅಮ್ಮ, ನೀವು ಬಹಳ ಆತ್ಮಿಕರಾಗಿರ್ತೀರಿ, ಹಾಗೆಯೇ ಬಹಳ ಜಗಳ ಗಂಟಿಯಾಗಿರ್ತೀರಿ. ಇದು ಹೇಗೆ ಸಾಧ್ಯ ಪ್ರಿಯರೇ? ಅದೇನೋ ಕೆಲವರಿಂದ ಸಾಧ್ಯ ಆಗ್ತದೆ. ಕೇಳ್ತಿದ್ದೇನೆ, ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ನೀವು ಆತ್ಮಿಕಳಾಗಿರೋದಾದ್ರೆ ಮತ್ತ್ಯಾಕೆ ನೀವು ದುಡುಕಿ ಬೈಯುವವರಾಗಿರ್ತೀರಿ? ಯಾಕೆ ನೀವು ಬಾಯಿ ತೆರೆದ್ರೆ ಸಾಕು ಆವೇಶ ಪಡುತ್ತಾ ಇರ್ತೀರಿ? ಬಾಯಿ ತೆರೆದ್ರೆ ಯಾಕೆ ಕೋಪಗೊಳ್ತಾ ಇರ್ತೀರಿ? ಗಂಡ ಸಭೆಗೆ ಬರುತ್ತಾ ಇಲ್ಲ ಎಂಬ ಒಂದೇ ಒಂದು ನೆಪದಿಂದ ಗಂಡನಿಗೆ ಬೈದಾಡಿಕೊಳ್ತಾ ಇದ್ದೀರಿ. ಆದರೆ ಸಭೆಗೆ ಹೋಗುತ್ತಿರುವಂತಹ ನಿಮ್ಮಲ್ಲಿ ಎಂತಹ ಮಾರ್ಪಡುವಿಕೆ ಇದೆ? ಸಹೋದರರೇ, ಕೇಳ್ತಾ ಇದ್ದೀರಾ? ನಿಮ್ಮ ಹೆಂಡತಿ ಸಭೆಗೆ ಹೋಗ್ತಾ ಇಲ್ಲ, ಆದರೆ ನೀವು ಸಭೆಗೆ ಹೋಗುವವರಾಗಿದ್ದೀರಿ. ಹಾಗಾದ್ರೆ ಸಭೆಗೆ ಹೋಗುವಂತಹ ನೀವು ಸಾಧಿಸಿರೋದು ಏನು? ಸಭೆಗೆ ಹೋಗುವಂತಹ ನಿಮ್ಮಲ್ಲಿ ಇರುವಂತಹ ಅದ್ಭುತವಾದ ಆತ್ಮಿಕತೆ ಏನಾಗಿದೆ? ಆ ದಿನ ಆ ಸಹೋದರಿ, ನಾನೇ ಆತ್ಮಿಕಳಣ ಅಂತ ಆಕೆ ಹೇಳಿದಳು. ಎರಡನೇದು, ನಾನೇ ಸ್ವಲ್ಪ ದುಡುಕಿ ಬೈಯುತ್ತೇನೆ ಎಂದು ಕೂಡ ಹೇಳಿದಳು. ಇದು ನಮ್ಮಲ್ಲಿ ಎಷ್ಟು ಜನರಿಗೆ ಅನ್ವಯಿಸುವಂತದ್ದಾಗಿದೆ? ಒಮ್ಮೆ ಆಲೋಚಿಸಿರಿ ಸಹೋದರರೇ, ಆಲೋಚಿಸಿರಿ. ನೀವೇ ಯಾವಾಗ ನೋಡಿದ್ರು ಸಭೆಗೆ ಹೋಗೋಣ ಸಭೆಗೆ ಹೋಗೋಣ ಅನ್ನುತ್ತೀರಿ. ನೀವೇ ಯಾವಾಗ ನೋಡಿದ್ರು ಸಭೆ ಸಭೆ ಅನ್ನುತ್ತೀರಿ, ಆತ್ಮಿಕತೆ ಆತ್ಮಿಕತೆ ಅನ್ನುತ್ತೀರಿ, ಪ್ರಾರ್ಥನೆ ಪ್ರಾರ್ಥನೆ ಅನ್ನುತ್ತೀರಿ, ಹೆಂಡತಿಗೆಯನ್ನು ಹೊಡೆಯುತ್ತೀರಿ. ಇಷ್ಟ ಬಂದ ರೀತಿಯಲ್ಲಿ ಹೆಂಡತಿಯನ್ನು ಹಿಂಸಿಸುತ್ತೀರಿ, ಬಾಧಿಸುತ್ತೀರಿ, ವೇದನೆಗೊಳಿಸುತ್ತೀರಿ, ಬೇಸರಗೊಳಿಸ್ತೀರಿ, ನರಕ ಯಾತನೆ ತೋರಿಸ್ತೀರಿ. ಮತ್ತೆ ಭಾನುವಾರ ಬಂದ ಕೂಡಲೇ ಬೇಗ ರೆಡಿಯಾಗು ಬೇಗ ರೆಡಿಯಾಗು ಬೇಗ ರೆಡಿಯಾಗು ಅಂತ ಹೇಳಿ ಸಭೆಗೆ ಕರೆತರಲು ಆತುರ ಪಡ್ತೀರಿ. ಕೇಳ್ತಿದ್ದೇನೆ, ನಿಮ್ಮ ಆತ್ಮಿಕತೆಗೂ ಹಾಗೆಯೇ ನೀವು ಮಾಡುವಂತಹ ಕೆಲಸಗಳಿಗೂ ಏನಾದರೂ ಹೊಂದಾಣಿಕೆ ಇದೆಯಾ? ಒಂದು ಸಾರಿ ಆಲೋಚಿಸಿರಿ. ಸಮಾಧಾನ ಪಡಿಸುವವರು ಯಾರು ಗೊತ್ತಾ? ದೇವರ ಮಕ್ಕಳು. ಆ ದಿನ ಆ ಸಹೋದರಿಗೆ ಒಂದು ಮಾತು ಹೇಳಿದೆ, ನೋಡಮ್ಮ, ನಿನ್ನ ಗಂಡ ದುರ್ಮಾರ್ಗಿ ಆಗಿದ್ದಾನೆ ಅನ್ನುತ್ತಾ ಇದ್ದೀರಲ್ಲವೇ? ಅಷ್ಟು ದುರ್ಮಾರ್ಗಿ ಆಗಿರುವ ನಿನ್ನ ಗಂಡನಿಗೆ ಹೇಳೋದಕ್ಕಿಂತ ನೀನು ಆತ್ಮಿಕಳಲ್ಲವೋ ನಿನಗೆ ಹೇಳೋದೇ ಸುಲಭ ಅಮ್ಮ. ನಿನ್ನ ಮನೆಯ ಸಮಾಧಾನವು ನಿನ್ನ ಕೈಯಲ್ಲಿದೆ ಅಂದಾಗ, ಅಯ್ಯೋ ನನ್ನ ಕೈಯಲ್ಲಿ ಏನಿದೆ ಅಣ್ಣ? ಮತ್ತೆ ಬೈಬಲಲ್ಲಿ ಇದೆ. ಬೈಬಲಲ್ಲಿ ಏನಿದೆ ಅಣ್ಣ? ಸಮಾಧಾನ ಪಡಿಸುವವರು ಯಾರು? ಧನ್ಯರು, ಅವರು ದೇವರ ಮಕ್ಕಳು. ದೇವರ ಮಕ್ಕಳಾಗಿದ್ದಾರೆ. ಸಮಾಧಾನವನ್ನು ಸಾಧಿಸುವಂತದ್ದಾಗಿರ್ಬಹುದು, ಸಮಾಧಾನ ಪಡಿಸುವಂತದ್ದಾಗಿರಬಹುದು, ಸಮಾಧಾನ ತೋರ್ಪಡಿಸುವಂತದ್ದಾಗಿರ್ಬಹುದು. ಅದು ಕೇವಲ ದೇವರ ಮಕ್ಕಳ ಮಧ್ಯದಲ್ಲಿ ಮಾತ್ರ ಸಾಧ್ಯವಾಗುತ್ತದೆ. ಸಮಾಧಾನವನ್ನು ಕೋರಿಕೊಳ್ಳಲಾರದಂತೆ ಹಠ ಸಾಧಿಸುವಂತದ್ದಾಗಲಿ, ಸಮಾಧಾನವನ್ನು ಕೋರಿಕೊಳ್ಳಲಾರದೆ ಬೇರೆ ಆಗಿರಬೇಕೆಂದು ಪ್ರಯತ್ನಿಸುವುದಾಗಲಿ, ಸಮಾಧಾನವನ್ನು ಕೋರಿಕೊಳ್ಳಲಾರದೆ ಇಷ್ಟಾನುಸಾರವಾಗಿ ಜೀವಿಸಬೇಕೆಂದು ಕೋರಿಕೊಳ್ಳುವುದಾಗಲಿ ಸಾಧಾರಣವಾಗಿ ಸೈತಾನನ ಪ್ರೇರೇಪಣೆಗೆ ವಿಧೇಯರಾಗಿ ಒಳಗಾಗುವವರಲ್ಲಿ ಕಾಣಿಸುವ ಲಕ್ಷಣ ಆಗಿದೆ. ಅಬ್ರಹಾಮನ ಬಳಿಯಲ್ಲಿರುವಂತಹ ದನ ಕಾಯುವವರಿಗೂ ಲೋಟನ ಬಳಿಯಲ್ಲಿರುವಂತಹ ದನ ಕಾಯುವವರಿಗೂ ನಡುವೆ ಜಗಳ ಆಗ್ತಿದೆ. ಅಷ್ಟಕ್ಕೂ ಲೋಟನು ಅಬ್ರಹಾಮನಿಗೆ ಹೇಗೆ ಬಂಧುವಾಗುತ್ತಾನೆ? ಅಬ್ರಹಾಮನ ತಮ್ಮನ ಮಗನೇ ಈ ಲೋಟನು. ಅಬ್ರಹಾಮನು ಹಾಗೂ ಲೋಟನ ತಂದೆ ಇವರಿಬ್ಬರು ಅಣ್ಣ ತಮ್ಮಂದಿರು. ಲೋಟನ ತಂದೆ ಸತ್ತು ಹೋಗಿದ್ದ. ತಂದೆ ಸತ್ತಿರುವುದಕ್ಕೆ, ಅವನಿಗೆ ತಂದೆ ಇಲ್ಲದೇ ಇರುವುದಕ್ಕೆ ದೊಡ್ಡಪ್ಪ ಆಗಿರುವಂತಹ ಅಬ್ರಹಾಮನನ್ನೇ
ತನ್ನ ಮನೆಗೆ ಹಿರಿಯನು ಎಂದು ಭಾವಿಸಿ ಅಬ್ರಹಾಮನ ಹೆಜ್ಜೆಯ ಜಾಡಿಯಲ್ಲಿ ನಡೆಯುವಂಥದ್ದು ಲೋಟನು ಸ್ವಲ್ಪ ಮಟ್ಟಿಗೆ ಅಳವಡಿಸಿಕೊಂಡವನಾಗಿರುತ್ತಾನೆ. ದೇವರು ಅಬ್ರಹಾಮನೊಂದಿಗೆ ಮಾತಾಡಿ, ನೀನು ನಿನ್ನ ತಂದೆಯ ಮನೆಯನ್ನು, ನಿನ್ನ ಸ್ವದೇಶವನ್ನು, ನಿನ್ನ ಪ್ರಜೆಗಳನ್ನು ಬಿಟ್ಟು ಬೇರೆಯಾಗಿ ನಾನು ನಿನಗೆ ತೋರಿಸುವಂತಹ ದೇಶಕ್ಕೆ ಹೊರಟು ಹೋಗು ಎಂದು ದೇವರು ಹೇಳಿದಾಗ, ಅಬ್ರಹಾಮನು, ಸಾರಳು ಮತ್ತು ಅವರ ದಾಸ ದಾಸಿಯರೆಲ್ಲರೂ ಸೇರಿ ಹೋಗುತ್ತಿರುವಾಗ ಲೋಟನು ಕೂಡ ಅವರ ಜೊತೆಗೆ ಬರುತ್ತಾನೆ. ದೊಡ್ಡಪ್ಪ, ನಾನು ಕೂಡ ಬರ್ತೇನೆ ನಿಮ್ಮ ಜೊತೆಗೆ ಅನ್ನುತ್ತಾನೆ. ಹೇಗೂ ನನಗೆ ತಂದೆ ಇಲ್ವಲ್ಲ, ನೀನೇ ನನಗೆ ತಂದೆಯ ಸ್ಥಾನದಲ್ಲಿ ಇರುವವನಾಗಿದ್ದು ತಂದೆಯಂತೆ ನನ್ನ ಎಲ್ಲ ಆಗು ಹೋಗುವಿಕೆ ನೋಡಿಕೊಳ್ಳುವವನಾಗಿದೆಯಲ್ಲವೇ? ನನ್ನ ಮನೆಗೆ ಹಿರಿಯನಾಗಿರುವ ನೀನೇ ಹೊರಟು ಹೋಗ್ತಾ ಇದ್ದೀನಿ, ನಿನ್ನೊಂದಿಗೆ ನಾನು ಬರ್ತೇನೆ ದೊಡ್ಡಪ್ಪ ಎಂದು ಹೀಗೆ ಏನೆಲ್ಲ ಹೇಳಿದನೋ ಗೊತ್ತಿಲ್ಲ. ಆದ್ರೆ ಲೋಟನು, ಲೋಟನ ಹೆಂಡತಿ, ಅವನಿಗಿಬ್ಬರು ಹೆಣ್ಮಕ್ಳಿದ್ರು, ಈ 4 ಜನ ಸೇರಿ ಅಬ್ರಹಾಮನ ಜೊತೆಗೆ ಪ್ರಯಾಣ ಮಾಡುತ್ತಾ ಇದ್ರು. ಅಬ್ರಹಾಮನು ಆಶೀರ್ವದಿಸಲ್ಪಟ್ಟಾಗ, ಇಲ್ಲವೇ ಅಬ್ರಹಾಮನಿಗೆ ಆಸ್ತಿ ಪಾಸ್ತಿಗಳು ಹೆಚ್ಚಾದಾಗ ಅಬ್ರಹಾಮನ ಜೊತೆಯಲ್ಲಿರುವ ಲೋಟನು ಕೂಡ ಸ್ವಲ್ಪ ಮಟ್ಟಿಗೆ ಅವುಗಳಲ್ಲಿ ಕೆಲವೊಂದು ಭಾಗವನ್ನು ಹೊಂದಿಕೊಂಡಿರ್ತಾನೆ. ಫಲಿತವಾಗಿ ಪ್ರಶಾಂತವಾಗಿ ಅಬ್ರಹಾಮನು, ಲೋಟನು ಅಂದರೆ ಪ್ರಶಾಂತವಾಗಿ ಸಮಾಧಾನವಾಗಿ ಜೀವಿಸುತ್ತಿರುವ ಕಾಲದಲ್ಲಿ ಆಸ್ತಿ ತಂದಿರುವಂತಹ ಒಂದು ಜಗಳ ಅಲ್ಲಿ ಸಂಭವಿಸುತ್ತದೆ. ಆಸ್ತಿ ತಂದಿರುವಂತಹ ಜಗಳ ಮದುವೆಯಾಗುವವರೆಗೂ, ಅಂದರೆ ಅಣ್ಣನಿಗೆ ಮದುವೆಯಾಗುವವರೆಗೂ, ಇಲ್ಲವೇ ತಮ್ಮನಿಗೆ ಮದುವೆ ಆಗುವವರೆಗೂ, ಅಕ್ಕಳಿಗೆ ಮದುವೆ ಆಗುವವರೆಗೂ, ತಂಗಿಗೆ ಮದುವೆ ಆಗುವವರೆಗೂ ಇವರೆಲ್ಲರೂ ಒಂದೇ ರೂಫ್ ಕೆಳಗಡೆ, ಒಂದೇ ಗೂಡಿನ ಕೆಳಗೆ ಇರುವವರೆಗೂ ಎಷ್ಟೋ ಅಡ್ಜಸ್ಟ್ ಆಗ್ತಾ ಇರ್ತಾರೆ. ಒಂದೇ ಪ್ಲೇಟ್ ನಲ್ಲಿ ತಿನ್ನುತ್ತಾರೆ. ಅಕ್ಕಳ ಬಟ್ಟೆ ತಂಗಿ ಧರಿಸುತ್ತಾಳೆ, ತಂಗಿಯ ಬಟ್ಟೆ ಅಕ್ಕ ಧರಿಸುತ್ತಾಳೆ, ಅಕ್ಕಳ ಚಪ್ಪಲಿ ತಂಗಿ ಹಾಕಿಕೊಳ್ತಾಳೆ, ತಂಗಿಯ ಚಪ್ಪಲಿ ಅಕ್ಕ ಹಾಕಿಕೊಳ್ತಾಳೆ, ಅಣ್ಣನ ಅಂಗಿ ತಮ್ಮ ಧರಿಸುತ್ತಾನೆ, ತಮ್ಮನ ಅಂಗಿ ಅಣ್ಣ ಧರಿಸುತ್ತಾನೆ, ಅಣ್ಣನ ಬೂಟು ತಮ್ಮ ಹಾಕಿಕೊಳ್ತಾನೆ, ತಮ್ಮನ ಬೂಟು ಅಣ್ಣ ಹಾಕಿಕೊಳ್ತಾನೆ. ಇವರು ಈ ರೀತಿ ಎಷ್ಟೋ ಬೆರೆತುಕೊಂಡಿರುತ್ತಾರೆ. ಈಗ ಮದುವೆ ಆಗುತ್ತೆ, ಅಣ್ಣನಿಗೂ ಮದುವೆ ಆಯ್ತು, ತಮ್ಮನಿಗೂ ಮದುವೆ ಆಯ್ತು, ಅಕ್ಕಳಿಗೂ ಮದುವೆ ಆಯ್ತು, ತಂಗಿಗೂ ಮದುವೆ ಆಯ್ತು. ಕೊಡುವುದು ತಗೊಳ್ಳುವುದು ವಿಷಯದಲ್ಲಿ ಸ್ವಲ್ಪ ವ್ಯತ್ಯಾಸ ಬಂತು. ತಂದೆ ಹಂಚಿಕೊಟ್ಟ ಆಸ್ತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟಾಯ್ತು. 3 ರೂಮ್ಸ್ ಇರುವ ಮನೆಯನ್ನು ಅಕ್ಕಳಿಗೆ ಕೊಟ್ಟರಂತೆ, 2 ರೂಮ್ಗಳಿರುವಂತಹ ಮನೆಯನ್ನು ತಂಗಿಗೆ ತಂದೆ ಕೊಟ್ಟನಂತೆ. ಹೀಗೆ ತನ್ನ ಆಸ್ತಿ ಹಿರಿಮಗಳಿಗೂ ಕಿರಿಮಗಳಿಗೂ ಕೊಟ್ಟಾಗ ಶುರು ಆಯ್ತಂತೆ. ಏನಂತೆ? ಜಗಳ. ಇರೋದೇ 2 ಮನೆ, ಒಂದೇನೋ 3 ರೂಮಿನದು, ಇನ್ನೊಂದೇನೋ 2 ರೂಮಿನದು. ತಂದೆ ಮಾಡಿದೇನು, ಅಕ್ಕ ತಂಗಿ ಇಬ್ರೇ ತಾನೇ ಅರ್ಥ ಮಾಡಿಕೊಳ್ತಾರೆ, 25 ವರ್ಷ ಜೊತೆಗೆ ಬೆಳೆದಿದ್ದಾರಲ್ಲವೇ ಎಂದು ಯೋಚಿಸಿ, ತಂಗಿಯೇನೋ ಚೆನ್ನಾಗಿ ಓದಿದ್ದಾಳೆ, ನಾಳಿನ ದಿನ ಚೆನ್ನಾಗಿ ಸಂಪಾದಿಸ್ತಾಳೆ, ಅವಳಿಗೇನು, ಆದ್ರೆ ಸ್ವಲ್ಪ ಸರಿಯಾಗಿ ಓದಿಲ್ಲ ಅವಳ ಅಕ್ಕ ಎಂದು ಯೋಚಿಸಿ 3 ಕೋಣೆಗಳ ಮನೆ ಆಕೆಗೆ ಕೊಟ್ಟ. ಅಷ್ಟೇ. ತಂದೆಯೊಂದಿಗೆ ಮಾತಾಡುವುದನ್ನು ಬಿಡ್ತಾಳೆ, ತಂದೆಗೆ ಮ್ಯಾನೇಜ್ ಮಾಡಿ 3 ರೂಮ್ಗಳ ಮನೆ ಬರ್ಸ್ಕೊಂಡಿದ್ದಾಳೆ ಎಂದು ಅಕ್ಕಳೊಂದಿಗೆ ಮಾತಾಡುವುದನ್ನು ಬಿಡ್ತಾಳೆ. ಇದ್ದೀರಾ ಈ ದಿನ ನಮ್ಮ ಮಧ್ಯ ಅಂಥವರು? ಆಸ್ತಿ ತಂದ ಜಗಳಗಳು. ಅಣ್ಣನೊಂದಿಗೆ ಮಾತಾಡುವುದನ್ನು ಬಿಡ್ತಾರೆ, ಅಕ್ಕಳೊಂದಿಗೆ ಮಾತಾಡುವುದನ್ನು ಬಿಡ್ತಾರೆ. ಸ್ವಲ್ಪ ಬಂಗಾರದ ವಿಷಯದಲ್ಲಿ ವ್ಯತ್ಯಾಸ ಬಂದಿರೋದ್ರಿಂದ, ಕೆಲವೊಂದು ಸ್ಕ್ವೇರ್ ಫೀಟ್ ಸ್ಥಳದ ವಿಷಯದಲ್ಲಿ ವ್ಯತ್ಯಾಸ ಬಂದಿರೋದ್ರಿಂದ ಮಾತಾಡೋದನ್ನೇ ಬಿಟ್ಟಿರುವವರು ನಮ್ಮ ಮಧ್ಯ ಇದ್ದೀರಾ? ನೀವು ಕಲಹಗಳೊಂದಿಗೆ ಜೀವಿಸುವುದಾದರೆ, ನೀವು ಜಗಳಗಳೊಂದಿಗೆ ಜೀವಿಸುವುದಾದರೆ ನೀವು ಆತ್ಮಿಕರೇ ಅಲ್ಲ ಮತ್ತು ಆತ್ಮಿಕತೆ ನಿಮ್ಮಲ್ಲಿ ಇಲ್ಲ ಎಂಬುದನ್ನು ಮರೆಯಬೇಡಿ ಪ್ರಿಯರೇ. ಆಸ್ತಿ ಹೆಚ್ಚಾಗದೇ ಇರುವವರೆಗೂ ಒಳ್ಳೆ ಸಮಾಧಾನ ಅಲ್ಲಿತ್ತು. ಆಸ್ತಿ ಹೆಚ್ಚಾಗುತ್ತಿದ್ದ ಹಾಗೆ ಸಮಾಧಾನ ಕೊನೆಗೆ ಪ್ರಮಾದಕ್ಕೆ ಒಳಗಾಯಿತು. ಈ ದಿನ ನಮ್ಮಲ್ಲಿ ಬಹಳಷ್ಟು ಜನ ಆಸ್ತಿ ಪಾಸ್ತಿಗಳನ್ನು ಕೋರಿಕೊಳ್ತಿದ್ದಾರೆ, ಐಶ್ವರ್ಯವನ್ನು ಕೋರಿಕೊಳ್ತಿದ್ದಾರೆ. ಆದರೆ ದಯವಿಟ್ಟು ಗಮನಿಸಿರಿ, ಬೈಬಲ್ ಹೇಳುತ್ತದೆ ಹಣದ ಆಸೆ ಎಲ್ಲಾ ವಿಧವಾದ ಕೆಟ್ಟತನಕ್ಕೆ ಮೂಲ ಕಾರಣ ಆಗಿದೆ. ಇನ್ನು ಸ್ವಲ್ಪ ದುಡ್ಡು ಸಂಪಾದಿಸಬೇಕು, ಇನ್ನು ಸ್ವಲ್ಪ ಆಸ್ತಿ ಸಂಪಾದಿಸಬೇಕು ಎಂಬುದಾಗಿ ದುಡ್ಡಿನ ಸಂಪಾದನೆಗೋಸ್ಕರ ಗೊಬ್ಬು ಕೆಲಸ ಮಾಡುವುದಾದರೆ ಅದು ಸ್ವಲ್ಪ ಮಟ್ಟಿಗೆ ಇಲ್ಲವೇ ಅಧಿಕ ಶೇಕಡರಷ್ಟು ಕೇಡು ತರುವಂತದ್ದಾಗಿದೆ. ಅದರಲ್ಲಿ ಯಾವ ಸಂದೇಹ ಇಲ್ಲವೇ ಇಲ್ಲ. ಅದಕ್ಕೆ ಭಕ್ತನು ಹೇಳುತ್ತಾನೆ, ನನಗೆ ಐಶ್ವರ್ಯವಂತನನ್ನಾಗಿ ಮಾಡಬೇಡ, ಹೊಟ್ಟೆ ತುಂಬಿದಾಗ ನೀನು ಯಾರೆಂದು ಕೇಳ್ತೇನೇನೋ, ಇಲ್ಲವೇ ಬಡವನಾಗಿ ಹೊಟ್ಟೆ ಹಸುವಿನಿಂದ ಬಿದ್ದಿರುವಾಗ ಎಲ್ಲಿ ಕಳ್ಳತನ ಮಾಡುತ್ತೇನೇನೋ, ಹಾಗಾಗಿ ನನಗೆ ಬೇಕಾದಷ್ಟನ್ನೇ ನನಗೆ ದಯಪಾಲಿಸು, ಎಷ್ಟು ಬೇಕಾಗಿದೆಯೋ ಅಷ್ಟೇ ದಯಪಾಲಿಸು ದೇವರೇ ಅನ್ನುತ್ತಾನೆ. ಈ ದಿನ ಈ ವಾಕ್ಯ ಕೇಳ್ತಿರುವ ಸಹೋದರ ಸಹೋದರಿಯರೇ, ಏನನ್ನು ಕೋರಿಕೊಳ್ತಿದ್ದೇವೆ ನಾವು? ಐಶ್ವರ್ಯವನ್ನೇ ಕೋರಿಕೊಳ್ತಾ ಇದ್ದೀರಾ? ಹಾಗಾದ್ರೆ ದೇವರನ್ನೇ ಮರೆಯುವ ಪರಿಸ್ಥಿತಿ ಬರುತ್ತೆ. ಜಾಗ್ರತೆ. ಐಶ್ವರ್ಯವಂತರಾಗಿ ಹಾಳಾದವರು ಬಹಳಷ್ಟು ಜನ ಇದ್ದಾರೆ, ಆದ್ರೆ ಬಡವನಾಗಿ ಹಾಳಾದವರು ಬಹಳ ಕಡಿಮೆ ಇದ್ದಾರೆ. ಬಡತನದಿಂದ ಹಾಳಾದಂತವರು ಬಹಳ ಕಡಿಮೆ. ಐಶ್ವರ್ಯವಂತರಾಗಿ ಅಪವಿತ್ರವಾದ ಕೆಲಸ ಮಾಡಿ ಹಾಳಾದಂತವರು ಬಹಳಷ್ಟು ಜನ ಇದ್ದಾರೆ, ಆದರೆ ಬಡತನದಿಂದ ಹಾಳಾದಂತವರು ಬಹಳ ಕಡಿಮೆ ಇದ್ದಾರೆ. ಮೇಲಿದ್ದವರು ಕೆಳಗೆ ಬೀಳೋದು ಬಹಳ ಸುಲಭ, ಕೆಳಗಿದ್ದವನು ಎಲ್ಲಿ ಬೀಳ್ತಾನೆ ಹೇಳ್ರಿ?
ಬೀಳ್ತಾನಂತೀರ ಕೆಳಗಿದ್ದವನು? ಕೇಳಿ ಸಹೋದರ ಸಹೋದರಿಯರೇ, ಅವರಿಗೆ ಐಶ್ವರ್ಯ ಹೆಚ್ಚಾಯ್ತಂತೆ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಜಗಳ ಸಂಭವಿಸುತ್ತೆ. ದನ ಕಾಯುವವರ ನಡುವೆ ಜಗಳ ಉಂಟಾಗ್ತದೆ. ದೊಡ್ಡಪ್ಪನಾದದ್ದರಿಂದ, ದೊಡ್ಡ ಮನಸ್ಸುಳ್ಳವನಾಗಿರೋದ್ರಿಂದ ಲೋಟನಿಗೆ ಕರೆಯುತ್ತಾನೆ, ಮಗನೇ ಒಮ್ಮೆ ಇಲ್ಲಿಗೆ ಬಾ, ನಿನ್ನೊಂದಿಗೆ ಮಾತಾಡಬೇಕು. ಅಂದಾಗ, ಏನಪ್ಪ? ಏನು ಇಲ್ಲ ಮಗನೇ, ನನ್ನ ಕೆಲಸದವರು ನಿನ್ನ ಕೆಲಸದವರು ಜಗಳ ಆಡ್ತಿದಾರಂತೆ. ಅದು ಅಷ್ಟು ಒಳ್ಳೇದಲ್ಲ ಮಗನೇ. ಮಾತ್ರವಲ್ಲ, ನಾವಿಬ್ಬರು ಆತ್ಮಿಕರು, ಅನ್ಯರ ನಡುವೆ ನಿವಾಸಿಸುತ್ತಿರುವ ಆತ್ಮಿಕರಾಗಿದ್ದೇವನ್ನುತ್ತಾನೆ. ನೋಡೋಣ ಬನ್ನಿ ಆ ಮಾತನ್ನು. 7ನೇ ವಚನ. ಅಬ್ರಹಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಹುಟ್ಟಿತು. ಆ ಕಾಲದಲ್ಲಿ ಕನಾನ್ಯರು, ಪೆರೇಜಿಯರು ದೇಶದೊಳಗೆ ವಾಸವಾಗಿದ್ದರು. ಆದುದರಿಂದ ಆ ಮಾತು ನೋಡಿ ಎಷ್ಟು ಅದ್ಭುತವಾಗಿದೆ. ದನ ಕಾಯುವವರಿಗೂ ನಡುವೆ ಜಗಳ ಆಗ್ತಾ ಇದೆ. ಒಬ್ಬ ಬಂಧುವಿನ ದನ ಕಾಯುವವರಿಗೂ ಇನ್ನೊಬ್ಬ ಬಂಧುವಿನ ದನ ಕಾಯುವವರಿಗೂ ಜಗಳ ಆಗ್ತಿದೆ. ಅಲ್ಲಿ ಕನಾನ್ಯರು, ಪೆರೇಜಿಯರು ಅಂದ್ರೆ ಅನ್ಯರು ವಾಸವಾಗಿದ್ದಾರೆ. ಆದುದರಿಂದ ಅನ್ಯರ ಮಧ್ಯದಲ್ಲಿ ಬಂಧುಗಳಾಗಿರುವ ನಾವು ಹೊಡ್ಕೊಂಡು ಸಾಯುವುದು ಅದು ದೇವರಿಗೆ ಅವಮಾನ. ಆದುದರಿಂದ ಆತ್ಮೀಕರೆಂದು ಲೋಕಕ್ಕೆ ಹೇಳಿಕೊಳ್ತಿರುವಂತಹ ನಾವು ಕಿರ್ಚಿ ಕೂಗಾಡುತ್ತಾ ಇರುವುದಾದರೆ ಅನ್ಯರು ನೋಡುತ್ತಿದ್ದಾರೆ. ಆದುದರಿಂದ ಈ ಜ್ಞಾನ ನಮ್ಮಲ್ಲಿ ಎಷ್ಟು ಜನರಿಗಿದೆ? ಕೇಳ್ತಿದ್ದೇನೆ ಸಹೋದರರೇ, ಸಹೋದರಿಯರೇ, ಇಂಥ ಜ್ಞಾನ ನಮ್ಮಲ್ಲಿ ಎಷ್ಟು ಜನರಿಗಿದೆ? ನಮ್ಮ ಸುತ್ತಲೂ ಅನ್ಯರು ನಿವಾಸಿಸುತ್ತಿದ್ದಾರೆ. ನಮ್ಮ ಮನೆಗಳಲ್ಲಿ ಆತ್ಮಿಕ ಪಾಠಗಳು ಕೇಳಿಸುತ್ತಾ ಇರುತ್ತವೆ. ಕ್ರಿಸ್ಮಸ್ ಸೀಸನ್ ಅಲ್ಲಿ ಮನೆ ಮೇಲೆ ಸ್ಟಾರ್ ಕಾಣಿಸುತ್ತಾ ಇರುತ್ತೆ. ನಿಮ್ಮ ಸುತ್ತಲೂ ಇರುವವರಿಗೆ ಹೋಗಿ ನೀವು ಕೇಕ್ ಅನ್ನು ಹಂಚುತ್ತಾ ಇರ್ತೀರಿ. ಭಾನುವಾರ ಬಂದ ಕೂಡಲೇ ಚೆನ್ನಾಗಿ ಬೈಬಲ್ ಹಿಡ್ಕೊಂಡು ಸಭೆಗೆ ಹೋಗ್ತೀರಿ ಎಂದು ಲೋಕಕ್ಕೆಲ್ಲ ಗೊತ್ತು. ಅಂದರೆ ನಿಮ್ಮ ಸುತ್ತಲೂ ಇರುವ ಲೋಕದವರಿಗೆಲ್ಲ ಗೊತ್ತು ನೀವು ಕ್ರೈಸ್ತರೆಂದು, ಆತ್ಮಿಕರು ಎಂದು. ಹೀಗೆ ಲೋಕದವರೆಲ್ಲ ನೀವು ಕ್ರೈಸ್ತರೆಂದು ತಿಳಿದುಕೊಂಡ ನಂತರ ನಿಮ್ಮ ಮನೆಯೊಳಗೆ ಕಿರ್ಚಾಟ ಕೂಗಾಟ ಬರೋದಾದ್ರೆ, ಗಂಡನಾಗಿ ಹೆಂಡತಿಯಾಗಿ ನೀವು ನಿಮ್ಮ ಮನೆಯಲ್ಲಿ ಹೊಡ್ಕೊಂಡು ಸಾಯೋದಾದರೆ ಅದು ಯಾರಿಗೆ ಅವಮಾನ? ಅಣ್ಣ ತಮ್ಮ ಒಬ್ಬರ ಕೂದಲು ಒಬ್ಬರು ಹಿಡ್ಕೊಂಡು, ಒಬ್ಬರ ಕಾಲರ್ ಇನ್ನೊಬ್ಬರು ಹಿಡ್ಕೊಂಡು ಮನೆ ಹೊರಗೆ ಬಂದು ಒಬ್ಬರಿಗೊಬ್ಬರು ಹೊಡ್ಕೊಳ್ತಾ ಇರೋದಾದ್ರೆ ಕೇಳ್ತಿದ್ದೇನೆ, ಅದು ಯಾರಿಗೆ ಅವಮಾನ? ಹೇಳಿ, ಯಾರಿಗೆ ಅವಮಾನ? ಹೇಳ್ತೇನೆ ಕೇಳಿ. ಹೆತ್ತ ತಂದೆಗೆ ಅವಮಾನ. ಎಷ್ಟು ಜನ ಒಪ್ಪಿಕೊಳ್ತೀರಿ? ಒಡ ಹುಟ್ಟಿದ ಅಣ್ಣ ತಮ್ಮಂದರು ಒಬ್ಬರ ಕಾಲರ್ ಒಬ್ಬರು ಹಿಡ್ಕೊಂಡು ಹೊಡ್ಕೊಳ್ತಾ ಮನೆ ಹೊರಗೆ ಬಂದ್ರು ಅಂದ್ಕೊಳ್ಳಿ. ಅದನ್ನು ನೋಡಿದ ತಂದೆಗೆ ಎಷ್ಟು ವೇದನೆ ಆಗುತ್ತೆ. ಖಚಿತವಾಗಿಯೂ ಹೇಳ್ತಾನೆ, ಅಯ್ಯೋ ಮಕ್ಕಳೇ, ನಾನಿನ್ನು ಬದುಕೇ ಇದ್ದೇನೆ, ನಾನೇನಾದ್ರೂ ಸತ್ತಿದ್ದೇನೆ ಅಂದ್ಕೊಂಡು ನೀವು ಕಾಲರ್ ಹಿಡ್ಕೊಂಡು ಒಬ್ರನ್ನೊಬ್ರು ಹೊಡ್ಕೊಂಡು ಸಾಯ್ತಾ ಇದ್ದೀರಾ? ಈ ರೀತಿ ಆದ್ರೆ ಯಾವ ರೀತಿಯಾಗಿ ನಾನು ತಲೆ ಎತ್ಕೊಂಡು ತಿರ್ಗಾಡ್ಲಿಕ್ಕೆ ಆಗತ್ತೆ ಈ ರೀತಿ ನೀವು ಹೊಡ್ಕೊಂಡು ಸತ್ರೆ ಎಂದು ಹೇಳ್ತಾನೋ ಇಲ್ಲವೋ? ಖಚಿತವಾಗಿಯೂ ಹೇಳ್ತಾನೆ. ಮರ್ಯಾದೆ ಉಳ್ಳ ತಂದೆ, ಪ್ರಖ್ಯಾತಿ ಉಳ್ಳಂತಹ ತಂದೆ ಖಚಿತವಾಗಿಯೂ ಇಬ್ಬರು ಮಕ್ಕಳು ಒಬ್ಬರ ಕೂದಲೊಬ್ಬರು ಹಿಡ್ಕೊಂಡು ಹೊಡ್ಕೊಳ್ಳುವಾಗ ಖಚಿತವಾಗಿಯೂ ಹೇಳ್ತಾನೆ, ನಾನು ಇನ್ನು ಬದುಕಿದ್ದೇನೆ, ನನ್ನ ಮರ್ಯಾದೆ ತೆಗೆಯಬೇಡಿ ಎಂದು. ಕೇಳಿ ಸಹೋದರ ಸಹೋದರಿಯರೇ, ಭೌತಿಕವಾಗಿರುವ ತಂದೆಗಿಂತಲೂ ಪರಲೋಕದಲ್ಲಿರುವಂತಹ ತಂದೆ ಬಹು ಶ್ರೇಷ್ಠನಾಗಿದ್ದಾನೆ. ಮತ್ತೆ ಪರಲೋಕದಲ್ಲಿರುವ ನಮ್ಮ ತಂದೆ ಬಹು ಶ್ರೇಷ್ಠನಾಗಿರೋದಾದ್ರೆ, ಅದನ್ನು ನೀವು ನಂಬುತ್ತಾ ಇರೋದಾದ್ರೆ, ಗಂಡನಾಗಿ ಹೆಂಡತಿಯಾಗಿ ನೀವು ಮನೆಯಲ್ಲಿ ಕಿರ್ಚಾಡುತ್ತಿರುವಾಗ, ಕೂಗಾಡುತ್ತಿರುವಾಗ, ಹೊಡ್ಕೊಂಡು ಸಾಯುತ್ತಾ ಇರುವಾಗ, ಸುತ್ತಲಿರುವವರು ಅದನ್ನು ಕೇಳ್ತಾ ಇರುವಾಗ ಎಷ್ಟೋ ಅವಮಾನ ಆಗುತ್ತೆ ಪ್ರಿಯರೇ ತಂದೆಗೆ. ನೋಡಿ, ಅಬ್ರಹಾಮನು ಆತ್ಮಿಕನಾಗಿದ್ದನು. ಲೋಟನಿಗೆ ಏನ್ ಹೇಳ್ತಾನೆ ಗೊತ್ತಾ? ನಾವು ಬಂಧುಗಳಾಗಿದ್ದೇವೆ, ನಮ್ಮ ಸುತ್ತಲೂ ಅನ್ಯರು ನಿವಾಸಿಸುತ್ತಿದ್ದಾರೆ. ಆದುದರಿಂದ ನಾವು ಎಂದಿಗೂ ಜಗಳ ಆಡಬಾರದು. ಅದಕ್ಕೆ ಸಮಾಧಾನ ಪಡಿಸುವವರು ದೇವರ ಮಕ್ಕಳಾಗಿದ್ದಾರೆ. ಯಾವತ್ತೇ ಆಗಲಿ ಸಹೋದರನೇ, ಎಂದೇ ಆಗಲಿ ಈ ಮಾತು ನಿಮ್ಮ ಹೆಂಡತಿಗೆ ಹೇಳಿದ್ದೀರಾ? ನಾವು ಅನ್ಯರ ಮಧ್ಯದಲ್ಲಿ ನಿವಾಸಿಸುತ್ತಾ ಇರುವುದರಿಂದ, ನಾವು ಆತ್ಮಿಕರಾಗಿರೋದ್ರಿಂದ ಮನೆಯಲ್ಲಿ ಈ ರೀತಿ ಜಗಳ ಆಡೋದು ಸರಿಯಲ್ಲ. ನನ್ನ ತಪ್ಪಿರೋದಾದ್ರೆ ನನ್ನನ್ನು ಕ್ಷಮಿಸು. ಸಮಾಧಾನದಿಂದ ಜೀವಿಸೋಣ, ಪ್ರಶಾಂತತೆಯಿಂದ ಜೀವಿಸೋಣ. ಸಮಾಧಾನ ಪಡಿಸುವವರು ದೇವರ ಮಕ್ಕಳಾಗಿರೋದ್ರಿಂದ, ಆತನ ಮಕ್ಕಳಾಗಿರುವ ನಾವು ಮನೆಯಲ್ಲಿ ಹೇಗೆ ಜಗಳ ಆಡ್ಲಿಕ್ಕಾಗುತ್ತೆ ಎಂದು ಯಾವತ್ತೇ ಆಗಲಿ ನೀವು ನಿಮ್ಮ ಹೆಂಡತಿಯೊಂದಿಗೆ ಸಮಾಧಾನಗೊಂಡು, ಇನ್ನು ಮೇಲೆ ನಾವು ಮನೆಯಲ್ಲಿ ಕಿರ್ಚಿ ಕೂಗಾಡುವವರಾಗಿರಬಾರದು ಎಂದು ಹೇಳಿದ ಸಂದರ್ಭ ಏನಾದರೂ ನಿಮ್ಮ ಜೀವಿತದಲ್ಲಿದೆಯಾ? ಅಮ್ಮ ಸಹೋದರಿಯರೇ, ನಿಮ್ಮ ಬಗ್ಗೆ ಏನು? ನಾವು ಆತ್ಮಿಕರಾಗಿದ್ದೇವೆ, ದೇವರನ್ನು ನಂಬುತ್ತಿದ್ದೇವೆ, ನಾವು ಜೀವವುಳ್ಳ ದೇವರನ್ನು ನಂಬುತ್ತಿದ್ದೇವೆ. ಈ ರೀತಿ ಕಿರ್ಚಿ ಕೂಗಾಡುವುದರಿಂದ ದೇವರ ನಾಮಕ್ಕೆ ಅವಮಾನ ಉಂಟಾಗುತ್ತೆ. ನಮ್ಮ ಸುತ್ತಲೂ ಅನ್ಯ ಜನರಿದ್ದಾರೆ.
ಅದು ಯಾವತ್ತೇ ಆಗಲಿ ದೇವರಿಗೆ ಮಹಿಮೆ ತರುವುದೇ ಇಲ್ಲ. ಹಾಗಾಗಿ ಇನ್ನು ಮೇಲೆ ನಾನು ದುಡುಕಿ ಬಾಯಿ ತೆರೆದು ಮಾತಾಡೋದಿಲ್ಲ. ಇನ್ನು ಮೇಲೆ ನೀವು ಕೂಡ ಇಲ್ಲವೇ ನೀನು ಕೂಡ ನನಗೆ ಬೈಬೇಡಿರಿ. ನಾವು ಸಮಾಧಾನ ಹಾಳು ಮಾಡ್ಕೊಳ್ಬಾರ್ದು. ಬದುಕಿರುವವರೆಗೂ ಪ್ರಶಾಂತವಾಗಿ ಜೀವಿಸೋಣ. ನಾವು ಆತ್ಮಿಕರು. ನಾವು ಕಿರ್ಚಿ ಕೂಗಾಡಿ ಹೊಡ್ಕೊಂಡು ಸಾಯುವಂತವರಾಗಿ ಇರಬಾರದು ಎಂಬುದಾಗಿ ಸಹೋದರಿಯರೇ, ಯಾವತ್ತೇ ಆಗಲಿ ನೀವು ನಿಮ್ಮ ಗಂಡನೊಂದಿಗೆ ಈ ಮಾತನ್ನು ಹೇಳಿದೀರಾ? ಆ ದಿನ ಅಬ್ರಹಾಮನು ಹೇಳ್ತಿದ್ದಾನೆ, ಪ್ರಿಯರೇ, ಮಗನೇ, ನಾವು ಆತ್ಮಿಕರಾಗಿದ್ದೇವೆ. ನಮ್ಮ ಸುತ್ತಲೂ ಇರುವಂತವರು ಅನ್ಯರು. ಇವರ ಮಧ್ಯದಲ್ಲಿ ನಾವು ಜಗಳ ಆಡೋದೇನು ಮಗನೇ? ನಾವು ಜಗಳ ಆಡುವವರಾಗಿ ಇರಬಾರದು. ಇದು ಎಂತಹ ತತ್ವ ಆಗಿದೆ ಹೇಳಿ? ಇದು ಆತ್ಮಿಕ ತತ್ವವಾಗಿದೆ. ಆತ್ಮಿಕನಿಗಿರುವ ವ್ಯಕ್ತಿತ್ವ ಆಗಿದೆ. ದೇವರ ಮಕ್ಕಳಿಗಿರುವ ವ್ಯಕ್ತಿತ್ವ ಆಗಿದೆ. ಸಮಾಧಾನ ಕೋರಿಕೊಳ್ಳುವಂತವರು ದೇವರ ಮಗನು ದೇವರ ಮಗಳು ಆಗಿದ್ದಾರೆ. ಯಾವತ್ತೇ ಆಗಲಿ ನನ್ನ ತಮ್ಮನೊಂದಿಗೆ, ಯಾವತ್ತೇ ಆಗಲಿ ಅಣ್ಣನೊಂದಿಗೆ, ಅಕ್ಕಳೊಂದಿಗೆ, ಯಾವತ್ತೇ ಆಗಲಿ ನಾನು ಜಗಳ ಆಡುವುದೇ ಇಲ್ಲ. ಆಸ್ತಿ ಪಾಸ್ತಿಗಳ ನಿಮಿತ್ತ ಅಂತೂ ಜಗಳವೇ ಆಡೋದಿಲ್ಲ ಎಂಬ ತೀರ್ಮಾನ ತೆಗೆದುಕೊಳ್ಳಿ. ಅದೇ ಕ್ಷೇಮ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ವಿಷಯಗಳನ್ನು ದೇವರೇ ನೀವು ನಮ್ಮೆಲ್ಲರೊಂದಿಗೆ ಮಾತನಾಡಿದ್ದೀರಿ. ಮನೆಯಲ್ಲಿ ಯಾರ್ಯಾರು ಆತ್ಮೀಕರಾಗಿರುತ್ತಾರೋ ಅವರೇ ಸಮಾಧಾನದ ಕರ್ತರಾಗಿರುತ್ತಾರೆ. ಅವರೇ ಸಮಾಧಾನವನ್ನು ತೋರ್ಪಡಿಸುವವರಾಗಿರುತ್ತಾರೆ. ಗಂಡ ಹೆಂಡತಿಯರ ನಡುವೆ ಸಮಾಧಾನ ಇರಬೇಕು. ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯಂದಿರ ನಡುವೆ ಸಮಾಧಾನ ಇರಬೇಕು. ಈ ದಿನ ನಾವು ಒಂದು ತೀರ್ಮಾನ ತೆಗೆದುಕೊಳ್ತಿದ್ದೇವೆ ದೇವರೇ, ಎಂದೆಂದಿಗೂ ನಾವು ಸಮಾಧಾನ ಹಾಳು ಮಾಡಿಕೊಳ್ಳೋದಿಲ್ಲ. ಎಂದೆಂದಿಗೂ ಈ ಅನುರಾಗ, ಅನುಬಂಧ ದೇವರೇ ನಮ್ಮನ್ನು ಬಿಟ್ಟು ಹೊರಟು ಹೋಗುವಂತೆ ನಾವು ಬಿಡೋದಿಲ್ಲ. ಆಸ್ತಿ ಪಾಸ್ತಿಗಳ ನಿಮಿತ್ತ ಅನುಬಂಧವನ್ನು ಮುರಿದುಕೊಳ್ಳುವಂತಹ ತುಚ್ಛವಾದ ನೀಚವಾದ ಜೀವಿತಗಳಿಗೆ ನಾವು ನಮ್ಮ ಜೀವಿತಗಳನ್ನು ಒಪ್ಪಿಸಿ ಕೊಡೋದಿಲ್ಲ ದೇವರೇ. ಮೌಲ್ಯಗಳಿಂದ ಕೂಡಿದ ಜೀವಿತ ನಾವು ಜೀವಿಸಬೇಕು. ನಿಮ್ಮನ್ನು ಘನಪಡಿಸುವಂತಹ ಆತ್ಮೀಕತೆಯನ್ನು ನಾವು ಹೊಂದಿಕೊಂಡು ಜೀವಿಸಬೇಕು. ಮನೆಯಲ್ಲಿ ದೇವರೇ ಗಂಡ ಹೆಂಡತಿಯರು ಒಂದು ಕಡೆ ಆತ್ಮೀಕರಾಗಿದ್ದು ಇನ್ನೊಂದು ಕಡೆ ಮನೆಯಲ್ಲಿಯೇ ಜಗಳವಾಡಿ ಕಿರ್ಚಾಡುತ್ತಾ ಇರೋದಾದ್ರೆ ಅದು ನಿಮಗೆ ಅವಮಾನ, ನಿಮ್ಮ ನಾಮಕ್ಕೆ ಅವಮಾನ. ಹಾಗಾಗಿ ಈ ದಿನ ಮೊದಲುಗೊಂಡು ಕಿರ್ಚಾಡಿ ಕೂಗಾಡುವಂತಹ, ದುಡುಕಿ ಮಾತಾಡುವಂತಹ ಸ್ವಭಾವವುಳ್ಳ ಪ್ರತಿ ಗಂಡನನ್ನು, ಪ್ರತಿ ಹೆಂಡತಿಯನ್ನು ಸರಿಪಡಿಸಿರಿ. ಈ ದಿನ ಮೊದಲುಗೊಂಡು ದೇವರೇ ನಿಜವಾದ ನಿಮ್ಮ ಮಕ್ಕಳಾಗಿ ಸಮಾಧಾನವನ್ನು ತೋರ್ಪಡಿಸುವವರನ್ನಾಗಿ ಅವರನ್ನು ಸಿದ್ಧಗೊಳಿಸಿರಿ. ನಮ್ಮೆಲ್ಲರ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.